ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನು ನಿಮಗೆ ಹೊಸ ವೆಬ್ಸೈಟು ಓಪನ್ ಆಗಿದೆ. ಇನ್ನು ಹಳೆ ವೆಬ್ಸೈಟ್ನಲ್ಲಿರುವವರಿಗೆ ಕಂಪ್ನಿಯವರು ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ, ಯಾರ್ಯಾರು ವಿಡ್ರಾ ಮಾಡಬೇಕು ಅಂತ ಇದ್ದೀರಾ ಅವರೆಲ್ಲ ಸ್ಯಾಟರ್ಡೆ ಸಂಡೇ ಮಾಡಿ, ಮಂಡೇ ನಿಮಗೆ ಅಮೌಂಟ್ ಬರುತ್ತೆ. ಇನ್ನು ಯಾರ್ದಾದ್ರೂ ಅಪ್ಲೈಡ್ ಆದರೂ ಕೂಡ ಅಪ್ರೂವ್ಡ್ ಆದರೂ ಕೂಡ ನಿಮಗೆ ಬಂದಿಲ್ಲ ಅನ್ನೋರು ದಯವಿಟ್ಟು ವೇಟ್ ಮಾಡಿ, ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಓಕೆ, ಮಂಡೇ ಯಾವಾಗಲೂ ಪ್ರತಿ ವಾರ ಮಂಡೇ ಮಾತ್ರ ನೀವು ಅಮೌಂಟನ್ನು ತಗೋಬೋದು ಅಂತ ಕಂಪ್ನಿಯವ್ರು ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ನಿಮಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಸ್ಕ್ರೀನ್ಶಾಟ್ ತಗೊಳ್ಳಿ. ಯಾವುದೇ KYC ವೆರಿಫೈ ಆಗಿಲ್ಲ ಅಥವಾ ನಿಮಗೇನೋ ತೊಂದರೆ ಇದ್ದರೆ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ನಾನು ನನ್ನ ಇವತ್ತಿನ ಯೂಟ್ಯೂಬಲ್ಲಿ ನಿಮಗೆ ಮೇಲ್ ID ಕೊಡ್ತೀನಿ ಕಂಪ್ನಿಯವ್ರದ್ದು, ಅಲ್ಲಿಗೆ ನೀವು ಕಳಿಸಿ, ಅಲ್ಲಿಂದ ನಿಮಗೆ ರಿಪ್ಲೈ ಬರ್ಬೋದು. ಓಕೆ ಫ್ರೆಂಡ್ಸ್, ಆದಷ್ಟು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ನಾನು ಮೇಲ್ ID ಲಾಸ್ಟಿಗೆ ಕೊಡ್ತೀನಂತೆ, ಅಲ್ಲಿಗೆ ನೀವು ಸ್ಕ್ರೀನ್ಶಾಟ್ ಹಾಕಿಬಿಟ್ಟು ನೀವು ಕಳಿಸ್ಬೋದು. ಓಕೆ, ಇನ್ನು ನಮ್ಮದು ಯೂಟ್ಯೂಬ್ದು ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಹಳೆಯ ID ಮತ್ತು ಟೀಮ್ನ ಗತಿ ಏನು? ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ಅವರೇ ನಾವು ಅಷ್ಟು ಕಷ್ಟಪಟ್ಟು ಟೀಮ್ ಮಾಡಿದ್ದೀವಿ, ನಾವು ಹೊಸ ವೆಬ್ಸೈಟಿಗೆ ಏನಾದರೂ ಹೋಗ್ಬಿಟ್ರೆ ನಮ್ಮ ಟೀಮನ್ನು ನಾವು ಕಳ್ಕೊಳ್ತೀವೋ ಏನು ಅಂತ. ಖಂಡಿತ ಇಲ್ಲ. ನಿಮ್ಮದು ಆ್ಯಸ್ ಇಟ್ ಈಸ್ ಟೀಮನ್ನು ಅವರು ಹೊಸ ವೆಬ್ಸೈಟಿಗೆ ಮೂವ್ ಮಾಡಿದ್ದಾರೆ. ಓಕೆ, ಅಲ್ಲಿ ಯಾರ್ಯಾರು ಆ್ಯಕ್ಟಿವೇಶನ್ ಆಗಿದ್ದಾರೋ ಅವ್ರದ್ದು ಮಾತ್ರ ಆ್ಯಕ್ಟಿವೇಟ್ ಆಗಿದೆ. ಇನ್ನು ಅವ್ರದ್ದು ಹಳೆ ವೆಬ್ಸೈಟ್ನಲ್ಲೇ ಇರುತ್ತೆ, ಆದರೆ ಅವರು ನಿಮ್ಮ ಕೆಳಗಡೆನೇ ಇರ್ತಾರೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಿಮ್ಮದು ಹಳೆ ID ಇರುತ್ತೆ. ನಿಮ್ಮ ಟೀಮ್ನವ್ರದ್ದಾಗಿರ್ಬೋದು, ನಿಮ್ಮದಾಗಿರ್ಬೋದು, ಎಲ್ಲರದ್ದು ಪ್ರತಿಯೊಬ್ಬರದ್ದು ಅದೇ ID ಇರುತ್ತೆ. ID ಚೇಂಜ್ ಆಗೋದಿಲ್ಲ. ಆಮೇಲೆ ನಿಮ್ಮ ಟೀಮ್ ಕೂಡ ಚೇಂಜ್ ಆಗೋದಿಲ್ಲ, ಆ್ಯಸ್ ಇಟ್ ಈಸ್ ಮೂವ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಎಲ್ಲ 7 ಲೆವೆಲ್ ಜನರಿಗೂ ಹೊಸ ಟೀಮ್ಗೆ ಟ್ರಾನ್ಸ್ಫರ್ ಮಾಡಲಾಗೋದು. ಇದರ ಅರ್ಥ ಏನಂದರೆ, ನೀವು ಯಾರ್ಯಾರು ಹೊಸ ಸ್ಕೀಮಿಗೆ ಬರಲಿಕ್ಕೆ ಪ್ಲ್ಯಾನಿಗೆ ಬರಲಿಕ್ಕೆ ಇಷ್ಟಪಡ್ತಾರೋ ಅವ್ರಿಗೆ ಎಲ್ರಿಗೂ ಫಸ್ಟಿಂದ ಹಿಡಿದು 7 ಲೆವೆಲ್ ತನಕ ಯಾರ್ಯಾರಿದ್ರೋ ಅವರೆಲ್ರಿಗೂ ಆ್ಯಸ್ ಇಟ್ ಈಸ್ ನಿಮಗೆ ಹೊಸ ಪ್ಲ್ಯಾನಿಗೆ ಶಿಫ್ಟ್ ಮಾಡ್ತಾರೆ. ಓಕೆ, ಜಸ್ಟ್ ಅವರು ಆ್ಯಕ್ಟಿವೇಶನ್ ಮಾಡ್ಕೋಬೇಕು ಅಷ್ಟೇ ಹೊಸ ಪ್ಲ್ಯಾನಿಗೆ. ಸೊ ಒಂದು ವೇಳೆ ಅವರು 2400 ಆಗೋವರೆಗೂ ಹಳೆ ಪ್ಲ್ಯಾನಲ್ಲೇ ಇದ್ಬಿಟ್ಟು ಆಮೇಲೆ ಬರ್ತೀನಿ ಅಂದರೂ ಪರವಾಗಿಲ್ಲ, ಅವ್ರಿಗೆ ಯಾವಾಗ ಬಂದರೂ ನಡೆಯುತ್ತೆ. ಒಟ್ಟಿನಲ್ಲಿ ಅವರು ನಿಮ್ಮ ಅಂಡರೇ ಇರ್ತಾರೆ. ಓಕೆ ಫ್ರೆಂಡ್ಸ್, ವಾಲೆಟ್ನಲ್ಲಿರೋ ಅಮೌಂಟ್ ಹೊಸ ವೆಬ್ಸೈಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮದೇನೇ ವಾಲೆಟ್ನಲ್ಲಿ ಅಮೌಂಟ್ ಇದ್ದರೂ ಕೂಡ ಅದು ನೀವು ಸ್ವಿಚ್ ಬಟನ್ ಪ್ರೆಸ್ ಮಾಡಿ ನೀವು ಹೊಸ ಪ್ಲ್ಯಾನಿಗೆ ಹೋದರೂ ಕೂಡ ನಿಮ್ಮ ಹಳೆ ವೆಬ್ಸೈಟಲ್ಲಿ ವಾಲೆಟಲ್ಲಿ ಎಷ್ಟು ಇರುತ್ತೋ ಅಮೌಂಟು ಅದೇ ಅಮೌಂಟೇ ಹೊಸ ವೆಬ್ಸೈಟಿಗೆ ಹೋಗಿರುತ್ತೆ. ಆದರೆ ಅಲ್ಲಿ ಡಾಲರಲ್ಲಿ ಇರುತ್ತೆ ಅಷ್ಟೇ ಫ್ರೆಂಡ್ಸ್. ಓಕೆ, ಅದು ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗೋದಿಲ್ಲ. KYC ವೆರಿಫೈ ಡ್ಯೂ. ಒಂದು ವೇಳೆ ನಂದು KYC ವೆರಿಫೈ ಡ್ಯೂ ಇದೆ, ಈಗ ನಾನು ಸ್ವಿಚ್ ಮಾಡಬೇಕು, ನಂದು 2400 ಆಗಿಬಿಟ್ಟಿದೆ, ನಾಳೆ ನಾಡ್ದ್ರಲ್ಲಾಗುತ್ತೆ, ಹಾಗೆ ಈಗ ಅಂತ ಹೇಳೋರು ಕೂಡ ಪರವಾಗಿಲ್ಲ ಫ್ರೆಂಡ್ಸ್. KYC ವೆರಿಫೈ ಡ್ಯೂ ಇದ್ದರೂ ಕೂಡ ಪರವಾಗಿಲ್ಲ. ಅದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸಪೋರ್ಟ್ ಅಂತ ಒಂದು ಮೇಲ್ ID ಕೊಡ್ತೀನಿ. ಓಕೆ, ಅದನ್ನು ನೀವು ಅಲ್ಲಿ ಕಳಿಸಿ ಅವ್ರ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ದುಡ್ಡು ಬರೋದಕ್ಕೇನು ತೊಂದರೆ ಏನಿಲ್ಲ. ಒಂದು ವೇಳೆ KYC ವೆರಿಫೈ ಆಗದೇ ಇದ್ದರೂ ಪರವಾಗಿಲ್ಲ, ನಿಮ್ಮ ದುಡ್ಡು ನಿಮಗೆ ಬರುತ್ತೆ ನೀವು ಹೊಸ ವೆಬ್ಸೈಟಿಗೆ ಸ್ವಿಚ್ ಮಾಡಿದರೆ. ಓಕೆ ಫ್ರೆಂಡ್ಸ್, ಅಲ್ಲಿ ನೀವು ವೆರಿಫೈ ಏನಾದರೂ ಮಾಡೋದೇನಾದರೂ ಆಪ್ಷನ್ ಇದೆನಾ ಹೊಸ ವೆಬ್ಸೈಟಲ್ಲಿ ನೋಡೋಣ. ಜಸ್ಟ್ ನೀವು ಏನಂದರೆ ನಿಮ್ಮದು KYC ಬಗ್ಗೆ ಏನಾದರೂ ಕಂಪ್ಲೇಂಟ್ಸ್ ಇದೆ ಅಂದರೆ ಒಂದು ಮೇಲ್ ಮಾಡಿ, ಯಾವುದಕ್ಕೂ ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಮೇಲ್ ಮಾಡಿ, ಆಮೇಲೆ ಅವರಿಂದ ಏನು ಆನ್ಸರ್ ಬರುತ್ತೋ ನೋಡೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ KYC ವೆರಿಫೈಡ್ ಆದರೂ ಕೂಡ ಅವ್ರ ಹಣ ವೆಬ್ಸೈಟ್ನಲ್ಲಿ ಇರುತ್ತೆ. ಈಗ KYC ವೆರಿಫೈ ಆಗಿದೆ, ಆದರೆ ನಾವು ಅಪ್ಲೈ ಮಾಡಿದ್ದೀವಿ, ಅದು ನಮ್ಮ ದುಡ್ಡು ಬಂದಿಲ್ಲ ಅಂತ ಹೇಳೋರು ಖಂಡಿತ ಭಯಪಡೋ ಅವಶ್ಯಕತೆ ಇಲ್ಲ. ಈಗ ಎಷ್ಟೋ ಜನರದ್ದು ಬಂದಿದೆ ಹಣ, ಹಾಗೆ ನಿಮ್ಮದು ಕೂಡ ಇವತ್ತಿಲ್ಲ ನಾಳೆ ಬಂದೇ ಬರುತ್ತೆ. ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 2400 ರೂಪಾಯಿ ಆಗುವವರೆಗೂ ಹಳೆ ವೆಬ್ಸೈಟ್ನಲ್ಲಿ ಇರಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ನೀವು ಕ್ವಿಟ್ ಮಾಡಬೇಕು ಅಂತ ಹೇಳೋರು ಅಥವಾ ನೀವು ದುಡ್ಡು ಬರೋವರೆಗೂ ನಾವು ಕಾದ್ಬಿಟ್ಟು ಆಮೇಲೆ ಹೊಸ ವೆಬ್ಸೈಟಿಗೆ ನಾವು ಜಾಯಿನ್ ಆಗ್ತೀವಿ ಅಂತ ಹೇಳೋರು ವೇಟ್ ಮಾಡ್ಬೋದು. ಹಳೆ ವೆಬ್ಸೈಟ್ನಲ್ಲಿ 2400 ಬರೋವರೆಗೂ ವೇಟ್ ಮಾಡಿ, ಆಮೇಲೆ ನಿಮ್ಮ ಅಮೌಂಟನ್ನು ವಿಡ್ರಾ ಮಾಡಿಕೊಂಡು ಆಮೇಲೆ ನೀವು ಹೊಸ ವೆಬ್ಸೈಟ್ನಲ್ಲಿ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಓಕೆ, ದಿನ ಟಾಸ್ಕ್ ಮಾತ್ರ ಮಾಡಲೇಬೇಕಾಗತ್ತೆ. ನೀವು ಯಾವುದೇ ಕಾರಣಕ್ಕೂ ಟಾಸ್ಕ್ ಬಿಟ್ಟರೆ ನಿಮಗೆ ದುಡ್ಡು ಕಟ್ ಆಗುತ್ತೆ ಪರ್ ಡೇ. ಓಕೆ ಫ್ರೆಂಡ್ಸ್,
ಆಮೇಲೆ ನೀವು ಅದನ್ನು 2400 ರೂಪಾಯಿನ ವಿಡ್ರಾ ಮಾಡಿಕೊಂಡು ನೀವು ಕ್ವಿಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಇಲ್ಲ ಪ್ಲ್ಯಾನ್ ಕಂಟಿನ್ಯೂ ಮಾಡೋಕ್ಕೆ ಅನ್ನೋರು ಕ್ವಿಟ್ ಮಾಡ್ಬೋದು. ಇಲ್ಲ ನಮಗೆ ಪೂರಾ ಅಮೌಂಟ್ ಬರೋವರೆಗೂ ನಾವು ವೇಟ್ ಮಾಡಿ ಪೂರಾ ಅಮೌಂಟ್ ತಗೊಂಡು ನಾವು ಆಮೇಲೆ ಹೊಸ ಪ್ಲ್ಯಾನಿಗೆ ಜಾಯ್ನ್ ಆಗ್ತೀವಿ ಅಂದರೆ ಹಾಗೂ ಮಾಡ್ಬೋದು ಫ್ರೆಂಡ್ಸ್. ಅಪ್ರೂವ್ ಆಗಿರುವ ಹಣ ಮತ್ತು ಪೆಂಡಿಂಗ್ ಹಣದ ಬಗ್ಗೆ. ಈಗ ನೋಡಿ 500, 800, 1000 ಅಪ್ಲೈ ಮಾಡಿರ್ತಾರೆ, ವಿಡ್ರಾ ಮಾಡಿರ್ತಾರೆ. ಹೌದು ಅಪ್ರೂವ್ ಆಗಿರುತ್ತೆ, ಆದರೆ ಅಕೌಂಟಿಗೆ ಬಂದಿಲ್ಲ ಅಂತ ಕೆಲವರು ಹೇಳ್ತಾರೆ. ನೋ ಪ್ರಾಬ್ಲಮ್ ಫ್ರೆಂಡ್ಸ್, ಬರುತ್ತೆ, ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಓಕೆ, ಈ ವಾರ ಬರದೇ ಇದ್ರೆ ನೆಕ್ಸ್ಟ್ ಮಂಡೇ ಅಂತೂ ಬಂದೇ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗೂ ನೀವು ಬರಲಿಲ್ಲ ಅಂದರೆ ನಾನು ಹೇಳಿದ್ನೆಲ್ಲ ಸ್ಕ್ರೀನ್ಶಾಟ್ ತಗೊಂಡು ನೀವು ಮೇಲ್ ಐ ಡಿಗೆ ಕಳಿಸಿ. ಓಕೆ, ನಾನು ಕೊನೆಗೆ ಮೇಲ್ ಐ ಡಿಯನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೀವು ಅದನ್ನು ಮೇಲ್ ಐ ಡಿಯನ್ನು ತಗೊಂಡ್ಬಿಟ್ಟು ನೀವು ಅವರಿಗೆ ಡಿಸ್ಪ್ಲೇ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಸೊ ಒಂದು ವೇಳೆ ನಿಮಗೆ 500, 800, 1000 ರೂಪಾಯಿ ನಿಮ್ಮದು ವಾಲೆಟಲ್ಲಿ ಇದ್ದು ನೀವೇನಾದರೂ ಸ್ವಿಚ್ ಬಟನ್ ಮಾಡಿದರೆ ಹೊಸ ಪ್ಲ್ಯಾನಿಗೆ ಹೋಗೋಕ್ಕೆ ಏನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಅಲ್ಲಿ OSMOSTECH.com ಅಂತ ವೆಬ್ಸೈಟ್ನಲ್ಲಿ ಹೊಸ ಅದು, ಅಲ್ಲಿ ನೀವು ಹೊಸ ಪ್ಲ್ಯಾನಿಗೆ ಸ್ವಿಚ್ ಮಾಡಿದ್ರೆ ನಿಮಗೆ ಅಲ್ಲಿ ಆ ವಾಲೆಟಲ್ಲಿ ನಿಮಗೆ ಅಮೌಂಟ್ ಇರುತ್ತೆ. ಅಂದರೆ ಹಳೆ ವೆಬ್ಸೈಟಲ್ಲಿ ಏನು ವಾಲೆಟಲ್ಲಿ ಅಮೌಂಟ್ ಇರುತ್ತೋ ಅದೇ ಅಮೌಂಟು ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ ಹೊಸ ವೆಬ್ಸೈಟಿಗೆ. ಓಕೆ ಫ್ರೆಂಡ್ಸ್, ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ, ಅಮೌಂಟ್ ಎಲ್ಲೂ ಹೋಗಿಲ್ಲ. ಓಕೆ, ಹಳೆ ವೆಬ್ಸೈಟ್ನಲ್ಲಿ ಯಾರು 2400 ರೂಪಾಯಿ ಹಣ ತೆಗೆದುಕೊಂಡಿಲ್ವೋ ಅವರ ಹಣ ಕೂಡ ಬರುತ್ತೆ. ನೀವು ಒಂದು ವೇಳೆ 2400 ರೂಪಾಯಿ ಆಗೋವರೆಗೂ ನೀವು ಅಲ್ಲೇ ಕಾದರೆ ನಿಮಗೆ ಖಂಡಿತ ಹಣ ಬರುತ್ತೆ ಫ್ರೆಂಡ್ಸ್. ಯಾವುದು ನಿಮಗೆ ಮಿಸ್ ಆಗೋದಿಲ್ಲ. ಡೈಲಿ ಟಾಸ್ಕನ್ನು ಮಾಡಿ. ಓಕೆ, ಟಾಸ್ಕ್ ಮಾಡ್ತಾ ಇದ್ದರೆ ನಿಮಗೆ ಡೈಲಿ ಅಮೌಂಟ್ ಬರುತ್ತೆ. ಸೊ ಎಲ್ಲಿವರೆಗೂ ಬರುತ್ತೆ ಅಂದರೆ 2400 ರೂಪಾಯಿ ಆಗೋವರೆಗೂ ಹಳೆ ವೆಬ್ಸೈಟ್ನಲ್ಲಿ ನಿಮಗೆ ಹಣ ಬರುತ್ತೆ. ಸೊ ಹಳೆ ವೆಬ್ಸೈಟ್ನಲ್ಲಿರೋರು ದಿನ ಟಾಸ್ಕ್ ಮಾಡಬೇಕಾ ಅನ್ನೋದಾದರೆ ಖಂಡಿತ ಮಾಡಬೇಕು ಫ್ರೆಂಡ್ಸ್. ಹಳೇದ್ರಲ್ಲೂ ಮಾಡಬೇಕು, ಹೊಸದ್ರಲ್ಲೂ ಮಾಡಬೇಕು. ಇನ್ನು ಹೊಸದ್ರಲ್ಲಿ ಟಾಸ್ಕ್ ಮಾಡಲಿಕ್ಕೆ ಶುರು ಮಾಡಿಲ್ಲ, ಮಾಡ್ತಾರೆ, ಶನಿವಾರದಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ. ಓಕೆ, ಸೊ ಹಳೆ ವೆಬ್ಸೈಟ್ನಲ್ಲಿ ಇರೋರು ಮಾತ್ರ ಮಾಡಲೇಬೇಕು, ಕಂಪಲ್ಸರಿ. ವಿಡ್ರಾ ಮಾತ್ರ ನೀವು ಶನಿವಾರ ಭಾನುವಾರ ಅಪ್ಲೈ ಮಾಡಿದ್ರೆ ಅದು ಮಂಡೇಗೆ ನಿಮ್ಗೆ ಬರುತ್ತೆ. ಓಕೆ, 48 ಅವರ್ಸ್ ಆಗಬೇಕಾಗತ್ತೆ. ಸೊ ನೀವು ಪ್ರತಿ ಸೋಮವಾರ ನೀವು ವಿಡ್ರಾ ಮಾಡ್ಕೋಬೋದು. ನೆಕ್ಸ್ಟ್, ಯಾಕೆ ಕ್ರಿಪ್ಟೋ ವರ್ಚುವಲ್ ಕರೆನ್ಸಿ, ಇದರಲ್ಲಿ ನಾವು ಕ್ರಿಪ್ಟೋನ ಯಾಕೆ ಯೂಸ್ ಮಾಡ್ತಾರೆ ಇದನ್ನು ಅನ್ನೋದಾದರೆ, ಅಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಹಣವನ್ನು ಎಷ್ಟೇ 1000 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲಿ ಪ್ರಾಬ್ಲಮ್ ಆಗುವಂತಿಲ್ಲ. ಅದಕ್ಕೋಸ್ಕರ ಅವರು ಕ್ರಿಪ್ಟೋನ ಯೂಸ್ ಮಾಡ್ತಾ ಇದ್ದಾರೆ. ಹೊಸ ವೆಬ್ಸೈಟ್ ಸ್ವಿಚ್ ಆಗಬೇಕು, ಯಾಕೆ ಹೊಸ ವೆಬ್ಸೈಟಲ್ಲಿ ಏನು ನಾವು ಮಾಡ್ಬೋದು, ಅಲ್ಲಿ ನಮಗೇನು ಸಿಗುತ್ತೆ ಅನ್ನೋದಾದರೆ, ಹೊಸ ವೆಬ್ಸೈಟಲ್ಲಿ ನೀವು ಪರ್ ಡೇ 33 ರೂಪೀಸಿಂದ 40 ರೂಪೀಸ್ ತನಕ ತಗೋಬಹುದು ಫ್ರೆಂಡ್ಸ್. ಆಮೇಲೆ ಲೆವೆಲ್ ಇನ್ಕಮ್ ಕೂಡ ತುಂಬ ಚೆನ್ನಾಗಿದೆ. ಸೊ 1st ಇಂದ 7th ತನಕ ಲೆವೆಲ್ ಇನ್ಕಮ್ ಕೂಡ ತುಂಬ ಚೆನ್ನಾಗಿ ನಾವು ಸಂಪಾದಿಸ್ಬೋದು. ಇನ್ನು ಕೆಲವ್ರು ಕೇಳ್ತಾರೆ, ಹೊಸ ವೆಬ್ಸೈಟ್ನಲ್ಲಿ ನಾವೇನಾದರೂ ನಮ್ಮ ಡಾಕ್ಯುಮೆಂಟ್ಸ್ ಕೊಡಬೇಕಾ, ಅದೇನಾದರೂ ಸುರಕ್ಷಿತನಾ, ಸೇಫಾ ಅಂತ ಕೇಳಿದ್ದಾರೆ. ಎಸ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ನಾವು ಹೊಸ ವೆಬ್ಸೈಟಲ್ಲಿ ನಾವು ಯಾವುದು ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ ಕಂಪ್ನಿಯವರಿಗೆ. ಅಲ್ಲಿ ಕಾಯಿನ್ ಸ್ವಿಚ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ನಾವು ಎಲ್ಲ ಡೀಟೇಲ್ಸನ್ನು ವೆರಿಫೈ ಮಾಡ್ಕೋಬೇಕಾಗತ್ತೆ. ಅಲ್ಲಿಂದ ನಾವು ಡಾಲರಿಂದ ರೂಪೀಸಿಗೆ ಕನ್ವರ್ಟ್ ಮಾಡಿಕೊಂಡು ನಮ್ಮ ಬ್ಯಾಂಕಿಗೆ ಬರುತ್ತೆ. ವಿತಿನ್ 1 to 2 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಕೆಲಸ. ನಿಮಗೆ ತುಂಬ ಈಸಿಯಾಗಿ ನೀವು ನಿಮ್ಮ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, KYC ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಯಾವುದೂ ತೊಂದರೆ ಆಗೋದಿಲ್ಲ KYC ಅಪ್ಲೋಡ್ ಮಾಡೋದ್ರಿಂದ ಕಾಯಿನ್ ಸ್ವಿಚ್ಚಲ್ಲಿ. ಆಮೇಲೆ ಬ್ಯಾಂಕ್ ಪ್ರಾಬ್ಲಮ್ದು ನಿಮ್ಗೆ ಯಾವುದೂ ಬರೋದಿಲ್ಲ. ನೆಕ್ಸ್ಟು ಯಾಕೆ ಇಲ್ಲಿ ಅಂದರೆ, ಈಗ ನೋಡಿ ಪ್ರಪಂಚದಾದ್ಯಂತ ಬಿಸ್ನೆಸ್ ಮಾಡಲಾಗಿದೆ. ಇದು ಬರೀ ನಮಗೆ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ವರ್ಲ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಂದನ್ನು ಅವರು ಕೇರ್ ತಗೋಬೇಕಾಗತ್ತೆ. ಸೊ ಎಲ್ಲ ಅವ್ರದ್ದು ನೋಡಬೇಕು ಅನ್ನೋದಾದರೆ ಅವ್ರಿಗೆ ಕಾಯಿನ್ ಸ್ವಿಚ್ ಆ್ಯಪನ್ನು ಯೂಸ್ ಮಾಡಿ ಹಣವನ್ನು ನಮಗೆ ಡಾಲರಿಂದ ರೂಪೀಸಿಗೆ ಕನ್ವರ್ಟ್ ಮಾಡಲಿಕ್ಕೆ ಈಸಿ ಅಂತ ಹೇಳಿ ಅದನ್ನು ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅಂದರೆ ಕಸ್ಟಮರ್ ದೃಷ್ಟಿಯಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ. ಓಕೆ ಫ್ರೆಂಡ್ಸ್, ಸೊ ಅದಕ್ಕೆ ಅವರು ಕಾಯಿನ್ ಸ್ವಿಚ್ಚನ್ನು ಯೂಸ್ ಮಾಡ್ತಾರೆ ಆ್ಯಪನ್ನು. ನೆಕ್ಸ್ಟು
ಚೆನ್ನಾಗಿ ಸಂಪಾದಿಸಬಹುದು ಬೆನಿಫಿಟ್ಗಳೊಂದಿಗೆ. ಏನು ಅಂದರೆ ಈಗ ಹಳೆ ವೆಬ್ಸೈಟ್ನಲ್ಲಿಗಿಂತನೂ ನೀವು ಜಾಸ್ತಿ ಹೊಸ ವೆಬ್ಸೈಟಲ್ಲಿ ದುಡ್ಕೋಬೋದು. ಹೇಗೆ ಅಂದರೆ ಫಸ್ಟ್ ಆಫ್ ಆಲ್ ಪರ್ ಡೇ ನಮಗೆ 33 ಇಂದ 40 ರೂಪೀಸ್ ಬರುತ್ತೆ. ಅದು ಡಾಲರಲ್ಲಿ ಇರೋದ್ರಿಂದ ವೇರಿಯೇಷನ್ ಆಗುತ್ತೆ. ನೆಕ್ಸ್ಟು ನಿಮಗೆ ಲೆವೆಲ್ ಇನ್ಕಮ್ ಕೂಡ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಓಕೆ, ಫಸ್ಟ್ ಲೆವೆಲಿಂದ ಹಿಡಿದು 7 ಲೆವೆಲ್ ತನಕ ತುಂಬ ಚೆನ್ನಾಗಿದೆ. ಸೊ ನಿಮಗೆ ಒಂದು ದಿನಕ್ಕೆ 1000 ರೂಪಾಯಿ ವಿತಿನ್ 1 or 2 ಮಂತ್ಸಲ್ಲಿ ನಿಮ್ಗೆ ಬಂದುಬಿಡುತ್ತೆ. ಸೊ ಆರಾಮ್ಸೆ ನೀವು ಸಂಪಾದಿಸ್ಬೋದು. ಇನ್ನು ನ್ಯೂ ವೆಬ್ಸೈಟಲ್ಲಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರೋದಿಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಆಗಿಬಿಡುತ್ತೆ. ಈಗ ನೋಡಿ, ಕಾಯಿನ್ ಸ್ವಿಚ್ ಇದೆ, ನಮಗೆ ಡಾಲರಿಂದ ರೂಪೀಸಿಗೆ ಕನ್ವರ್ಟ್ ಮಾಡೋದು ಈಸಿ. ಆಮೇಲೆ ಟಾಸ್ಕ್ ಕಂಪ್ಲೀಟ್ ಮಾಡೋದು ತುಂಬ ಈಸಿ, ಯಾಕಂದರೆ ಅದಕ್ಕೆ ಟಾಸ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ಅವ್ರು ಸಪ್ರೇಟು ಸರ್ವರೇ ಯೂಸ್ ಮಾಡ್ತಾ ಇದ್ದಾರಂತೆ. ಹೀಗಾಗಿ ನಿಮಗೆ ತುಂಬಾ ಬೇಗ ಆಗಿಬಿಡುತ್ತೆ. ವೆಬ್ಸೈಟು ಕೂಡ ತುಂಬ ಫಾಸ್ಟಾಗಿರುತ್ತಂತೆ. ಸೊ ಟಾಸ್ಕ್ ಕಂಪ್ಲೀಟ್ ಮಾಡೋದು ಕೂಡ ನಿಮಗೆ ಟೈಮ್ ಜಾಸ್ತಿ ತೊಗೊಳಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಪ್ರತಿಯೊಂದು ರೀತಿಯಿಂದ ನೋಡಬೇಕು ಅಂದರೆ ಇದು ತುಂಬ ಸುರಕ್ಷಿತವಾಗಿದೆ, ಅಂದರೆ ಸೇಫ್ ಇದೆ. ನಿಮಗೆ ಯಾವುದೇ ಡೀಟೇಲ್ಸನ್ನು ನೀವು ಕಾಯಿನ್ ಸ್ವಿಚ್ ಆ್ಯಪಲ್ಲಿ ನೀವು ಎಂಟರ್ ಮಾಡಿ ವೆರಿಫೈ ಮಾಡಿದರೆ ನಿಮಗೆ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಮು ಬರೋದಿಲ್ಲ. ಓಕೆ ಫ್ರೆಂಡ್ಸ್, ಇಂಟರ್ನ್ಯಾಷನಲ್ ಪ್ಲ್ಯಾನ್ ಬಗ್ಗೆ. ಸೊ ಇಂಟರ್ನ್ಯಾಷನಲ್ ಪ್ಲ್ಯಾನ್ ಬಗ್ಗೆ ಏನಪ್ಪ ಅಂದರೆ ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜು $32 ಮಾತ್ರ ಇರುತ್ತೆ. ಅಂದರೆ ಬೇರೆ ಯಾವುದು ಡಾಲರ್ ಇರಲ್ಲ. ಅಂದರೆ ಈಗ $16 ಹಂಗಿಂಗೆ ಅಂತ ಹೇಳಿದರು ಫಸ್ಟು, ಬಟ್ ಈಗ ಯಾವುದೂ ಇಲ್ಲ. ಜಸ್ಟ್ ಓನ್ಲಿ $32 ಕೊಟ್ಟು ನೀವು ರಿಜಿಸ್ಟ್ರೇಷನ್ ಆದರೆ ಆಯಿತು. ಒಂದೇ ಒಂದು ಪ್ಲ್ಯಾನ್ ಇರೋದು, ಅದು $32 ಕೊಟ್ಟು ರಿಜಿಸ್ಟ್ರೇಷನ್ ಮಾಡಬೇಕು. ನೆಕ್ಸ್ಟ್ 120 ಡೇಸ್ಗೆ ರಿನ್ಯೂವಲ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ದಿನ ಟಾಸ್ಕ್ ಮಾಡಿದ್ರೆ ಮಾತ್ರ 0.45 ಕಂಪ್ನಿ ಕೊಡುತ್ತೆ. ನೀವು ಟಾಸ್ಕ್ ಮಾಡಲಿಲ್ಲ ಅಂದರೆ ಅವತ್ತಿನ ದಿನ ಅಮೌಂಟ್ ನಿಮಗೆ ಕಟ್ ಆಗುತ್ತೆ. ಸೊ ಅದಕ್ಕೆ ಡೈಲಿ ನೀವು ಟಾಸ್ಕ್ ಮಾಡಲೇಬೇಕು. ನೆಕ್ಸ್ಟ್ ಲೆವೆಲ್ ಇನ್ಕಮ್ ಎಷ್ಟಿರುತ್ತೆ ಅಂದರೆ 5% to 35% ಬೆನಿಫಿಟ್ ಇರುತ್ತೆ. ಹೇಗೆ ಅಂದರೆ ನಿಮಗೆ ಲಾಸ್ಟು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ, 15 ಮೆಂಬರ್ಸನ್ನು ಜಾಯಿನ್ ಮಾಡಿಸಿದರೆ ನಿಮಗೆ 5% ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಲೆವೆಲಲ್ಲಿ ನಿಮಗೆ 10%, 15%, 20% ಈ ಥರ ಲೆವೆಲ್ 1ಇಂದ ಲೆವೆಲ್ 7 ತನಕ 5% to 35% ಬೆನಿಫಿಟ್ ಇರುತ್ತೆ ಫ್ರೆಂಡ್ಸ್. ಮಿನಿಮಮ್ 15 ಜನರಿಗೆ ಜಾಯಿನ್ ಮಾಡಿದ್ರೆ ಮಾತ್ರ ಲೆವೆಲ್ 7 ಇನ್ಕಮ್ ಬರುತ್ತೆ. ಅಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಪ್ಲ್ಯಾನಲ್ಲಿ ನೀವು ಮಿನಿಮಮ್ 15 ಜನರಿಗೆ ಜಾಯಿನ್ ಮಾಡಿಸ್ಬೇಕು. ಹೇಗೆ ಅಂದರೆ ಡೈಲಿ 1, 2, 3 ಅಥವಾ ನಿಮಗೆ ಯಾವಾಗುತ್ತೋ ಆವಾಗ ನೀವು 15 ಜನರಿಗೆ ಜಾಯಿನ್ ಮಾಡಿಸ್ಬೋದು. ಇದರ ಅರ್ಥ ಏನಂದರೆ 15 ಜನರಿಗೆ ಜಾಯಿನ್ ಮಾಡಿಸಿದ್ರೆ ಮಾತ್ರ ನಾವು ಡೌನ್ಲೈನ್ ಅವರು ಜಾಯಿನ್ ಮಾಡಿಸಿದ್ರೆ ದುಡ್ಡು ಬರುತ್ತಾ ಅನ್ನೋದಾದರೆ ಇಲ್ಲ ಫ್ರೆಂಡ್ಸ್, ಹಾಗಲ್ಲ. ಇದು ನಿಮ್ಮ ಅನುಕೂಲ. ನಿಮಗೆ ಇವತ್ತು ಒಬ್ರಿಗೆ ಜಾಯಿನ್ ಮಾಡಿಸೋದಾಯ್ತಾ, ಓಕೆ, ಇನ್ನು 2 ದಿನ ಬಿಟ್ಟು ಇನ್ನು 2, 3 ದಿನ ಬಿಟ್ಟು ಇನ್ನೂ 4 ಜನರಿಗೆ, ಹಿಂಗೆ ನಿಮಗೆ ಯಾವಾಗುತ್ತೋ ಅವಾಗ. ಆದರೆ 15 ಜನರಿಗೆ ಮಿನಿಮಮ್ ಜಾಯಿನ್ ಮಾಡಿದ್ರೆ ಮಾತ್ರ ನಿಮ್ಮ ಕೆಳಗಡೆಯವರು 15ಕ್ಕಿಂತ ಜಾಸ್ತಿ ಏನಾದರೂ ಅವ್ರು ಜಾಯಿನ್ ಮಾಡಿಸಿದ್ರೆ ಆ ಅಮೌಂಟು ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ನೀವು 2 ಜಾಯಿನ್ ಮಾಡಿದ್ದೀರಾ, ನಿಮ್ಮ ಕೆಳಗಡೆಯವರು 10 ಜನರಿಗೆ ಜಾಯಿನ್ ಮಾಡಿದ್ರು ಅಂದ್ಕೊಳ್ಳಿ. ಆವಾಗ ನೀವು ಬರೀ ಫಸ್ಟ್ ಲೆವೆಲಲ್ಲಿ 2 ಜಾಯಿನ್ ಮಾಡಿಸಿದ್ದೀರಾ, ಕೆಳಗಡೆಯವರು 10 ಜನರಿಗೆ ಜಾಯಿನ್ ಮಾಡಿಸಿದ್ದಾರೆ. ಸೊ ನಿಮಗೆ ಬರೀ 2 ಜನರದ್ದು ಮಾತ್ರ ಬರುತ್ತೆ, ಉಳಿದ 8 ಜನರದ್ದು ನಿಮ್ಮ ಅಮೌಂಟ್ ಬರೋಲ್ಲ. ಕಾರಣ ಇಷ್ಟೇ, ನೀವು 15 ಜನರಿಗೆ ಜಾಯಿನ್ ಮಾಡಿಸಿದ್ರೆ ಮಾತ್ರ ಕೆಳಗಡೆಯವರು ಎಷ್ಟೇ ಜಾಯಿನ್ ಮಾಡಿಸಿದ್ರು ನಿಮಗೆ ಅಮೌಂಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಒಂದು ಅವ್ರದ್ದು ಪ್ಲ್ಯಾನ್ ಇದೆ. ಸೊ ಅದಕ್ಕೆ ನೀವು ಆದಷ್ಟು 15 ಜನರಿಗೆ ಜಾಯಿನ್ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡಿ. ಅಥವಾ ಬರೀ 15 ಜನರಿಗೆ ಮಾಡಿಸೋದಾ, ಇನ್ನೂ ಜಾಸ್ತಿ ಮಾಡಿಸೋಂಗಿಲ್ಲ ಅನ್ನೋಂಗಿದ್ರೆ ಖಂಡಿತ ಹಾಗೇನಿಲ್ಲ ಫ್ರೆಂಡ್ಸ್. ನೀವು 15ಕ್ಕಿಂತ ಎಷ್ಟು ಬೇಕೋ ಅಷ್ಟು ನೀವು ಜಾಯಿನ್ ಮಾಡಿಸ್ಬೋದು, ಯಾವುದು ಪ್ರಾಬ್ಲಮ್ ಇಲ್ಲ. ಮತ್ತು ಅವ್ರದ್ದು ಅಮೌಂಟು ಕೂಡ ಬರುತ್ತೆ, ನೀವು ಜಾಯಿನ್ ಮಾಡಿಸ್ದಂಗೆಲ್ಲ ಅವ್ರದ್ದು ಅಮೌಂಟ್ ಕೂಡ ಬರುತ್ತೆ. 1000 ಲಕ್ಷ ಜನರಿಗೂ ನೀವು ಜಾಯಿನ್ ಮಾಡಿಸ್ಬೋದು ಲೆವೆಲ್ 1ಅಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ 15 ಜನ ಯಾಕೆ ಅಂದರೆ ಇವ್ರದ್ದು ಲೆವೆಲ್ 7 ಕಂಪ್ಲೀಟ್ ಆಗೋವರೆಗೂ ನೀವು ನಿಮ್ಮ ಕೆಳಗಡೆಯವರು ನಿಮ್ಗಿಂತ ಜಾಸ್ತಿ, ಈಗ ನೀವು 1, 2 ಮಾಡಿ ಕೈ ಬಿಟ್ಟು ಕೆಳಗಡೆಯವರು ನಿಮ್ಗಿಂತನೂ ಜಾಸ್ತಿ ಮಾಡಿದ್ರೆ 1000, 2000 ಜಾಯಿನ್ ಮಾಡಿಸಿದ್ರೆ ಅವಾಗ ನಿಮಗೆ ಅಮೌಂಟ್ ಬರೋದಿಲ್ಲ. ಸೊ ಅದಕ್ಕೆ ಅವರು ಒಂದು ಕಂಪಲ್ಸರಿಯಾಗಿ ಮಾಡಿದ್ದಾರೆ, 15 ಜನರಿಗೆ ನೀವು ಮಿನಿಮಮ್ ಜಾಯಿನ್ ಮಾಡಿಸಿ ನಿಮ್ಮ ಕೆಳಗಡೆಯವರು 1000 ಲಕ್ಷ ಜನ ಜಾಯಿನ್ ಮಾಡಿಸಿದ್ರೂ ಕೂಡ ನಿಮಗೆ ಪೂರಾ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ.
ಓಕೆ ಫ್ರೆಂಡ್ಸ್, ಇದು ಕನ್ಫರ್ಮ್ ಆಯ್ತು ಅನ್ಸುತ್ತೆ ನಿಮಗೆ, ಇಲ್ಲಿ ಯಾವುದೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೀವು 15 ಜನರಿಗೆ ಯಾವಾಗ ಬೇಕೋ ಆವಾಗ ಎಷ್ಟಾದರೂ ಟೈಮ್ ತೊಗೊಂಡು ನೀವು ಜಾಯಿನ್ ಮಾಡಿಸ್ಬೋದು. ನಿಮ್ಮ ಕೆಳಗಡೆ ಇರೋರು ನಿಮ್ಗಿಂತ ಜಾಸ್ತಿ ಜಾಯಿನ್ ಮಾಡಿಸೋಕ್ಕಿಂತ ಮುಂಚೆ ನೀವು 15 ಜನರಿಗೆ ಜಾಯಿನ್ ಮಾಡಿಸಿದ್ರೆ ಸಾಕು. ಆವಾಗ ನಿಮ್ಮ ಕೆಳಗಡೆಯವರು ನೀವು ಎಷ್ಟೇ ಅವರು ಜಾಯಿನ್ ಮಾಡಿಸಿದ್ರು ಕೂಡ ಅದೆಲ್ಲ ಅಮೌಂಟು ಕೂಡ ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಲೆವೆಲ್ 7 ನಂತರ ಕೂಡ ಬೆನಿಫಿಟ್ಗಳು ಇವೆ. ಫಸ್ಟು ಹೇಳಿದ್ರು ಲೆವೆಲ್ 7 ಆದಮೇಲೆ ಅಲ್ಲಿಗೆ ಕ್ಲೋಸ್ ಮಾಡ್ತೀವಿ ನಾವು, 7 ಆದಮೇಲೆ ಯಾವುದೋ ಅಮೌಂಟು ಇರೋದಿಲ್ಲ ಅಂತ ಹೇಳಿದರು. ಆದರೆ ಈಗ ಮತ್ತೆ ಬೆನಿಫಿಟ್ಗಳೇ ಇಟ್ಟಿದ್ದಾರಂತೆ, ಅದು ಓವರ್ ರೈಡಿಂಗ್ ಬೆನಿಫಿಟ್ಸ್ ಅಂತ. ಅದು ಕೂಡ ಬೆನಿಫಿಟ್ ನಿಮಗೆ ಸಿಗುತ್ತೆ ಲೆವೆಲ್ 7 ಆದಮೇಲೂ ಕೂಡ. ಜಾಯಿನ್ ಅಂದರೆ ಲೆವೆಲ್ 7 ನೀವು ಕಂಪ್ಲೀಟ್ ಮಾಡಿದ ಮೇಲೂ ಕೂಡ ನಿಮಗಿನ್ನೂ ಬೆನಿಫಿಟ್ಗಳು ಮುಂದೆ ಇದ್ದಾವೆ ಅಂತ ಹೇಳಿದ್ದಾರೆ. ಅದು ಮುಂದಿನ ಅವರು PDF ಅಲ್ಲಿ ಯಾವ ಥರ ಬೆನಿಫಿಟು ಏನು ಅನ್ನೋದನ್ನು ನೋಡೋಣ. ನಿಮ್ಮ ID ಟಾಪಪ್ ಮಾಡಬಹುದು. ಈಗ ನೋಡಿ, ಇಲ್ಲಿ $16 ಕಂಪ್ನಿಯವರು ಕೊಟ್ಟರೆ ನಿಮ್ಮದು $6 ಮತ್ತು $10 ಆಗುತ್ತೆ. ಟಾಪಪ್ ವಾಲೆಟು 16 ಆಗುತ್ತೆ, OSM ವಾಲೆಟ್ 6, ಸಬ್ಸ್ಕ್ರಿಪ್ಷನ್ ವಾಲೆಟು 10 ಆಗುತ್ತೆ. ಇಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ ನಿಮ್ಮದು ಟಾಪಪ್ ನೆಕ್ಸ್ಟ್ ಅವ್ರೇನಾದರೂ $20 ಕೊಟ್ಟರೆ ಅಂಥವರು ನೀವು ಸಬ್ಸ್ಕ್ರಿಪ್ಷನನ್ನು $6 ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಮಿನಿಮಮ್ ಟ್ರಾನ್ಸ್ಫರ್ ಟು ಈಚ್ ಅದರ್ ಅಂದರೆ $6 ಆಗುತ್ತೆ. ಈ ಥರ ನೀವು $6 ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀವು ಐಡಿಯನ್ನು ಟಾಪಪ್ ಮಾಡ್ಕೋಬಹುದು ಫ್ರೆಂಡ್ಸ್. ಕಂಪ್ನಿ $16 ಕೊಡೋರಿಗೆ, ಅಂದರೆ ಒಂದ್ಸಲ ವಿಡ್ರಾ ಮಾಡೋರಿಗೆ $16 ಕೊಡುತ್ತೆ. ಒಂದ್ಸಲನೂ ವಿಡ್ರಾ ಮಾಡಿಲ್ಲ, ತುಂಬ ಕಡಿಮೆ ಅಮೌಂಟ್ ಇರೋರಿಗೆ $20 ಕೊಡುತ್ತೆ ಕಂಪ್ನಿ. ಸೊ ಇನ್ನು ಉಳಿದಿದ್ದ ಅಮೌಂಟನ್ನು ನೀವು ಹಾಕಿಬಿಟ್ಟು ಟಾಪಪ್ಪನ್ನು ಮಾಡಿಕೊಂಡು ಆ್ಯಕ್ಟಿವೇಷನನ್ನು ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಟಾಸ್ಕ್ ಮಾಡಲು ಬಾರದೇ ಇದ್ದವರಿಗೆ ಹೇಗೆ ಅನ್ನೋದು. ಈಗ ನಿಮಗೆ ಟಾಸ್ಕ್ ಮಾಡಲು ಬರಲ್ಲ, ನಾವು ಏನು ಮಾಡಬೇಕು, ನಮ್ಗೆ ಮಾಡ್ಲಿಕ್ಕೆ ಇಷ್ಟ ಇದೆ ಆದರೆ ಟಾಸ್ಕ್ ಮಾಡೋಕ್ಕೆ ಬರಲ್ಲ ಅನ್ನೋರು ಹೆಲ್ಪ್ ತಗೋಬೋದು, ಸೀನಿಯರ್ ಹೆಲ್ಪ್ ತಗೋಬೋದು, ಅಥವಾ ವಿಡಿಯೋಸ್ ನೋಡಿಬಿಟ್ಟು ನೀವು ಕಲಿಬೋದು, ಅಥವಾ ಝೂಮ್ ಟ್ರೈನಿಂಗಿಂದನೂ ಕಲಿಬೋದು. ಓಕೆ ಫ್ರೆಂಡ್ಸ್, ಇವೆಲ್ಲ ಆಪ್ಷನ್ಸ್ ಇದ್ದಾವೆ. ನೀವು ಆದಷ್ಟು ಬೇಗ ಟಾಸ್ಕ್ ಮಾಡೋದು ಹೇಗೆ ಅನ್ನೋದನ್ನು ನೀವು ಇದರ ಮೂಲಕ ನೀವು ಕಲಿಬೋದು. ಇನ್ನು ಸ್ಮಾರ್ಟ್ಫೋನ್ ಇಲ್ಲ ಅಂದರೆ OSMನಲ್ಲಿ ಪ್ರವೇಶವಿಲ್ಲ. ಅವ್ರು ಕಂಪಲ್ಸರಿ ಹೇಳಿದ್ದಾರೆ ಕಂಪ್ನಿಯವರು, ಸ್ಮಾರ್ಟ್ಫೋನ್ ಇರಲೇಬೇಕು, ಆ್ಯಂಡ್ರಾಯ್ಡ್ ಫೋನ್ ಬೇಕೇ ಬೇಕು. ಹಾಗೆ ಫೋನ್ ಇರೋರು ಮಾತ್ರ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆ, ಒಂದು ವೇಳೆ ನೀವು ಒಂದು ವಿಡ್ರಾ ಮಾಡಿಲ್ಲ ಅಂದರೆ ನಿಮಗೆ ಹೊಸ ವೆಬ್ಸೈಟ್ ಕಂಪ್ನಿಯಿಂದ $20 ಕೊಡಲಾಗೋದು. ಉಳಿದ $12 ನೀವು ಹಾಕಿ $32 ಮಾಡಿ ID ಅಪ್ಗ್ರೇಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಸೊ 500,000 ರೂಪಾಯಿ ವಿಡ್ರಾ ಮಾಡಿದವರಿಗೆ $16 ಕೊಡಲಾಗೋದು. ಅಂದರೆ 500,000 ಅಂತಾನೆ ಅಲ್ಲ, ಒಟ್ಟಿನಲ್ಲಿ ಮಿನಿಮಮ್ ಇಷ್ಟು 1 ಸಲ 2 ಸಲ ವಿಡ್ರಾ ಮಾಡಿದವರಿಗೆ $16 ಕೊಡ್ತಾರೆ. ಉಳಿದ $16 ನೀವೇ ಹಾಕಿ 32 ಮಾಡಿಬಿಟ್ಟು ಅದನ್ನು ನೀವು ID ಅಪ್ಗ್ರೇಡ್ ಹೊಸ ವೆಬ್ಸೈಟ್ನಲ್ಲಿ ಮಾಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಪಿಕ್ ಫ್ಲಿಕ್ ಮತ್ತು ಟಾಸ್ಕ್. ಇಲ್ಲಿ ದಿನ ಪಿಕ್ ಫ್ಲಿಕ್ಕನ್ನು ನೀವು ಉಪಯೋಗಿಸಲೇಬೇಕು, 30 ನಿಮಿಷ ಅಂತ ಹೇಳಿದ್ದಾರೆ. ಹೊಸ ವೆಬ್ಸೈಟ್ನಲ್ಲಿ ನೀವು ಜಾಯಿನ್ ಆದರೂ ಕೂಡ ಪಿಕ್ ಫ್ಲಿಕ್ಕು ಡೈಲಿ 30 ಮಿನಿಟ್ಸ್ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಟಾಸ್ಕ್ ಮಾಡೋದ್ರಿಂದ ಆಸ್ಮೋಸ್ ಕಂಪ್ನಿಗೆ ಹಣ ಬರುತ್ತೆ. ಯಾವ ಥರ ಅಂದರೆ, ಈಗ ನೋಡಿ, ಕೆಲವೊಂದು ಕಂಪ್ನಿಗಳು ಬಂದು ಆಸ್ಮೋಸ್ ಟೆಕ್ನಾಲಜಿ ಕೇಳುತ್ತೆ, ನಮ್ಮದೊಂದು ಆ್ಯಡ್ ಇದೆ, ನೀವು ಡಿಸ್ಪ್ಲೇ ಮಾಡ್ತೀರಾ ಅಂತ. ಅವಾಗ ನಮ್ಮದು ಆಸ್ಮೋಸ್ ಕಂಪ್ನಿಯವರು ಆ ಆ್ಯಡನ್ನು ಬೇರೆ ಕಂಪ್ನಿಯಿಂದ ಬರೋ ಆ್ಯಡನ್ನು ಇಸ್ಕೊಂಡು ಅವ್ರದ್ದು ಒಂದು ಇಷ್ಟು ಸೈಜಿಗೆ, ಈಗ ನೀವು ನ್ಯೂಸ್ ಪೇಪರಲ್ಲಿ ನೋಡಿದ್ದೀರಾ, ಒಂದೊಂದು ಸೈಜಿಗೆ ಒಂದೊಂದು ಅಮೌಂಟನ್ನು ಇಸ್ಕೊಂಡು ನ್ಯೂಸ್ ಪೇಪರಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಅದೇ ಥರನೇ ಇಲ್ಲೂ ಕೂಡ ಅವರು ಒಂದು ಆ್ಯಡನ್ನು ಇಸ್ಕೊಳ್ತಾರೆ, ಸಾಫ್ಟ್ ಕಾಪಿನ ಇಸ್ಕೊಂಡು ಅದನ್ನು ನಮ್ಮ ಕೈಯಿಂದ ಟಾಸ್ಕ್ ಮಾಡಿಸ್ತಾರೆ. ಅಂದರೆ ಆ ಇಮೇಜನ್ನು ನಾವು ಅಪ್ಲೋಡ್ ಮಾಡಬೇಕು. ಅದು ಮಾಡೋದ್ರಿಂದ ಫೇಸ್ಬುಕ್ಕಲ್ಲಾಗಿರ್ಬೋದು, ಕಂಪ್ನಿ ಫೇಸ್ಬುಕ್ ಆಗಿರ್ಬೋದು, ಅಥವಾ ಕಂಪ್ನಿ ಬೇರೆ ಬೇರೆ ಕಂಪ್ನಿಗಳನ್ನು ಅವ್ರು ಟೈಅಪ್ ಮಾಡ್ಕೊಂಡಿರ್ತಾರೆ. ಅವ್ರದ್ದು ಯಾವುದಾದ್ರು ಡೀಟೇಲ್ಸ್ ಇದೆ, ಅವ್ರದ್ದು ಕಂಪ್ನಿಗಳದ್ದು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಕಂಪ್ನಿಗಳು, ಅವರು ಆ ಕಂಪ್ನಿಗಳಿಗೆ ಅವರು ಡಿಸ್ಪ್ಲೇ ಮಾಡಿಸ್ಕೊಳ್ತಾರೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ಕನ್ನಡಪ್ರಭ, ಓಕೆ, ಪ್ರಜಾವಾಣಿ, ಈ ಥರ ಪೇಪರ್ಗಳು ಒಂದೊಂದು ಮನೆಗೆ ಫಿಕ್ಸ್ ಆಗಿರ್ತವೆ ಅಲ್ವಾ ಫ್ರೆಂಡ್ಸ್. ಸೊ ಅದೇ ಥರನೇ ಇವ್ರದ್ದು ಆ್ಯಡ್ ಕೂಡ ಅವ್ರವ್ರ ಕಂಪ್ನಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲೇ ಅವ್ರು ಕಳಿಸ್ಕೊಡ್ತಾರೆ ಆ್ಯಡ್ಗಳನ್ನು. ಸೊ ಆ ಆ್ಯಡನ್ನ ಡಿಸ್ಪ್ಲೇ ಮಾಡೋದ್ರಿಂದ ಅವರಿಗೆ ದುಡ್ಡು ಬರುತ್ತೆ ಆಸ್ಮೋಸ್ ಟೆಕ್ನಾಲಜಿಗೆ. ಸೊ ಈ ಥರ ಬೇರೆ ಬೇರೆ ಕಂಪ್ನಿಯವರು ಬಂದು, ಈಗ ವರ್ಲ್ಡ್ ವೈಡ್ ಅಂದರೆ ಅಲ್ವಾ, ಪ್ರಪಂಚದಲ್ಲಿ ಯಾವ್ಯಾವ ಕಂಪ್ನಿಗಳಿದ್ದಾವೆ ಎಲ್ಲದು ಈ ಕಂಪ್ನಿ ಕಾಂಟ್ಯಾಕ್ಟ್ ಮಾಡ್ತಾರೆ, ನಮ್ಮ ಆ್ಯಡನ್ನು ಡಿಸ್ಪ್ಲೇ ಮಾಡಿ ನಾವು ಇಷ್ಟು ಅಮೌಂಟ್ ಕೊಡ್ತೀವಿ, ಅಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಕಂಪ್ನಿಯವ್ರಿಗೆ.
ಸೊ ಅದೇ ಥರ ನಮ್ಮದು ಆಸ್ಮಾಸ್ ಕಂಪ್ನಿಯವರು ಆ್ಯಡನ್ನು ಇಸ್ಕೊಂಡು ನಮ್ಮ ಕೈಯಿಂದ ಕೆಲಸ ಮಾಡಿಸುತ್ತೆ ಫ್ರೆಂಡ್ಸ್. ಓಕೆ, ನಮ್ಮ ಕೈಯಿಂದ ಕೆಲಸ ಮಾಡಿಸ್ಬಿಟ್ಟು ಅದೇ ಬರೋ ಹಣದಿಂದ ನಮಗೆ ಅವರು ಸ್ಯಾಲ್ರಿನ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ OSM ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಮೇಲ್ ID support@osmtechno.com ಅಂತ ಇದೆ. ಓಕೆ ಫ್ರೆಂಡ್ಸ್, ಇದಕ್ಕೆ ನೀವು ಮೇಲ್ ಮಾಡಿಬಿಟ್ಟು ನಿಮ್ಮ KYC ಏನಾದರೂ ಡ್ಯೂ ಇದ್ದರೆ ಅಥವಾ ನಿಮ್ಗೇನೇ ಕ್ವೈರೀಸ್ ಇದ್ದರೆ ಅಲ್ಲಿ ಕಳಿಸಿ ಫ್ರೆಂಡ್ಸ್, ಅವರಿಗೆ ತಲುಪುತ್ತೆ ಅದು. ಅಲ್ಲಿಂದ ನಿಮಗೆ ಮೇಲಿಗೆ ರಿಪ್ಲೈ ಬರುತ್ತೆ. ಓಕೆ ಫ್ರೆಂಡ್ಸ್, ಸೊ ಆದಷ್ಟು ಬೇಗ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಂಡು ಹೊಸ ಪ್ಲ್ಯಾನಿಗೆ ಸ್ವಿಚ್ ಮಾಡಿ ಜಾಯಿನ್ ಆಗಿ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು. ಇನ್ನು ಹಳೆ ವೆಬ್ಸೈಟ್ನಲ್ಲಿ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಇರೋದಿಲ್ಲ. ಇನ್ನು ಹೊಸ ವೆಬ್ಸೈಟ್ನಲ್ಲೇ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಇನ್ನು ನಿಮಗೇನಾದರೂ ಡೌಟ್ ಇದ್ದರೆ ದಯವಿಟ್ಟು ನನಗೆ ವಾಟ್ಸಪ್ ಮಾಡಿ, ಇಲ್ಲ ಅಂದರೆ ಕಮೆಂಟಲ್ಲಿ ನೀವು ಮೆಸೇಜ್ ಹಾಕ್ಬೋದು ಫ್ರೆಂಡ್ಸ್. ಓಕೆ, ಸೊ ಯಾರಾದರೂ ನನ್ನ ಹತ್ರ ಜಾಯಿನ್ ಆಗಲಿಕ್ಕೆ ಇಷ್ಟಪಟ್ಟರೆ ನನ್ನ ಮೊಬೈಲ್ ನಂಬರು ಡಿಸ್ಪ್ಲೇ ಮಾಡಿದ್ದೀನಿ ನಾನು ಸ್ಕ್ರೀನ್ ಮೇಲೆ. ಸೊ ಆ ಮೊಬೈಲ್ ನಂಬರನ್ನು ನೀವು ತಗೊಂಡು ಕಾಲ್ ಮಾಡಿ ನನಗೆ ಜಾಯಿನ್ ಆಗ್ಬೋದು ಫ್ರೆಂಡ್ಸ್. ಓಕೆ, ಒಂದು ವೇಳೆ ನೀವು ಹಳೆ ವೆಬ್ಸೈಟ್ನಲ್ಲಿ ಯಾರಾದರೂ ಕ್ವಿಟ್ ಮಾಡಿ ನಿಮಗಿಷ್ಟ ಇಲ್ಲ ಅನ್ನೋದಾದರೆ ನನ್ನ ಹತ್ರ ನೀವು ಬಂದು ಜಾಯಿನ್ ಆಗ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ನಿಮಗೆ ಏನೇ ಡೌಟ್ ಬಂದರೂ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್, ವಾಟ್ಸಪ್ ಮೆಸೇಜ್ ಮಾಡಿ. ಓಕೆ, ಒಂದು ವೇಳೆ ನಿಮಗೇನಾದರೂ ಜಾಯಿನ್ ಆಗಬೇಕು ಅನ್ನೋದಾದರೆ ನಾನು ನಿಮಗೆ ಗೂಗಲ್ ಪೇ ನಂಬರ್ ಕೊಡ್ತೀನಂತೆ, ಅಲ್ಲಿ ಕಳಿಸ್ಕೊಡಿ, ನೀವು ಜಾಯಿನ್ ಆಗ್ಬೋದು. ಯಾವ ಥರ ಜಾಯಿನ್ ಆಗಬೇಕು ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಂತೆ ಫ್ರೆಂಡ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋವನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ದಯವಿಟ್ಟು ನೋಡಿ ಫ್ರೆಂಡ್ಸ್, ಯಾಕಂದರೆ ನಾನು ಆದಷ್ಟು ನನ್ನ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿರ್ತೀನಿ. ಕೆಲವರು ಜಸ್ಟ್ ನಂಬರ್ ತಗೊಳ್ತಾರೆ, ಫೋನ್ ಮಾಡ್ತಾರೆ. ನನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದನ್ನು ಕೇಳಿಬಿಟ್ಟು ಇನ್ನು ಅದ್ರ ಬಿಟ್ಟು ಬೇರೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ. ಓಕೆ, ಫಸ್ಟ್ ಒಂದ್ಸಲ ನಂದು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನೋಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಮಾತ್ರ ನನಗೆ ದಯವಿಟ್ಟು ಫೋನ್ ಮಾಡಿ ಫ್ರೆಂಡ್ಸ್. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.